ಬೈಲಹೊಂಗಲ ನಗರದಲ್ಲಿ ಸತತವಾಗಿ 2ನೇ ದಿನಕ್ಕೆ ಕಾಲಿಟ್ಟ ರೈತ ಪ್ರತಿಭಟನೆ. ಪ್ರತಿಭಟನೆಯಲ್ಲಿ ವಿವಿಧ ರೈತ ಸಂಘಟನೆಗಳು ಭಾಗಿಯಾಗಿದ್ದು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೈಲಹೊಂಗಲ ಅಧ್ಯಕ್ಷರು ಬಸವರಾಜ್ ಉಪ್ಪಾರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೇವಲ ಸ್ಥಳೀಯ ಅಧಿಕಾರಿಗಳು ನೀಡುವ ಆಶ್ವಾಸನೆಗಳು ಸಾಲದು, ಅಧಿಕೃತವಾಗಿ ಬೆಂಬಲ ಬೆಲೆ ಘೋಷಿಸಬೇಕು, ಇಲ್ಲದಿದ್ದರೆ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ಇದೇ ಒಂದು ಸಂದರ್ಭದಲ್ಲಿ ರೈತ ಮುಖಂಡ ವಿಜಯ್ ಆಮಟೂರ್ ಮಾತನಾಡಿ, ಕಬ್ಬಿಗೆ ಬೆಂಬಲ ಬೆಲೆ ಸೂಚಿಸುವಂತೆ ಹೋರಾಟ ನಡೆಸಲಾಗುತ್ತಿದ್ದು, ಹೋರಾಟಕ್ಕೆ ತಕ್ಕ ಪ್ರತಿಕ್ರಿಯೆ ದೊರೆಯದೆ ಹೋದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡಲು ಮುಂದಾಗುತ್ತೇವೆ ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಶ್ರೀಶೈಲ್ ಉಪ್ಪಾರ, ರವಿ ಪಾಟೀಲ್, ಈರಣ್ಣ ಸೊಲಬಣ್ಣವರ್ ಸೇರಿದಂತೆ ಇನ್ನಿತರ ರೈತ ಮುಖಂಡರು ಭಾಗಿಯಾಗಿದ್ದರು. ಲೋಕಲ್ ಅಧಿಕಾರಿಗಳು ಬಂದಿರಿ ಹಂಗೆ ಹೇಳೋರು ಅಷ್ಟೇ ಕರೆ, ಇನ್ನೂ ಮಟ್ಟ ಯಾರು ಮಾಡಾಕ್ತಾ ಇಲ್ಲ. ಹ್ಞೂ ಅಂತಾರ ಮಾಡಾರ್ಬೇಕಲ್ಲ. ಈಗ ನಾವು 3,500 ರೂಪಾಯಿ ಘೋಷಣೆ ಮಾಡೋ ಮಟ್ಟ ನಾವು ಈ ಜಗ ಬಿಟ್ಟು ಹೇಳುವುದಿಲ್ಲ. ನಾವು ಇಲ್ಲೇ ಜಗಳ ಕುಂದಾರು, ನಾವು ಸತ್ಯಾಗ್ರಹ ಮಾಡಾರನ ಮತ್ತು 3,500 ರೂಪಾಯಿ ಕೊಡೋ ಮಟ್ಟ ಪ್ರತಿಯೊಂದು ತಾಲೂಕಿನಾಗ ಪ್ರತಿಯೊಂದು ಜಿಲ್ಲಾದಾಗ ನಾವು ಹೋರಾಟ ಮಾಡಾರನ, ನಾವು ಯಶಸ್ವಿ ಪಡ್ಯಾರನ. ಅಂದರೆ ಟನ್ನಿಗೆ 3,500 ರೂಪಾಯಿ ಆಗ್ಬೇಕು. ಅವ್ರು ಕೊಡ್ತಾನಂತಾರು 3,200 ರೂಪಾಯಿ ಕೊಡ್ತಾನಂತಾರೆ. 3,200 ಬೇಡ, ಈಗ ಗೊಬ್ಬರದು ಹೆಚ್ಚೈತಿ ರೇಟ. ಆಮ್ಯಾಗ ಮತ್ತು ಕಡಿಯಾರಿಗೆ ಅದು ರೊಕ್ಕ ಜಾಸ್ತಿ ಕೊಡ್ಬೇಕಂತ ನಾವು. ಹಿಂಗಾಗಿ ನಾವೇನಂತ 3,500 ರೂಪಾಯಿ ಕೊಡ್ರಿ, ಇಲ್ಲಾಂದ್ರೆ ನಾವು ನೀವು ಫ್ಯಾಕ್ಟ್ರಿ ಕಬ್ಬು ಕಳ್ಸೋಲ್ಲ ಅಂತ ಕೊಡ್ತೇವ್ರಿ. ತಹಸೀಲ್ದಾರ್ ಬಂದರು ನಿನ್ನೆ ಬಂದು ಹೇಳಿದ್ರು ಅಷ್ಟೇ. ಹಂಗೆ ಹಸನ ಕೊಡ್ತಾರೆ ಎಲ್ಲರೂ. ಮಾಜಿ ಶಾಸಕರು ಬರ್ತಾರು, ಈಗಿನ ಶಾಸಕರು ಬಂದಾರು, BJP ಶಾಸಕರು ಬಂದರು, ಹೇಳಾರು ಮನೆ ಹೋಗಾರಟ್ಟ, ಯಾರು ಮಾಡೋದಿಲ್ಲ. ಮನೆ ತೊಗೊಂಡ್ರು ಆಯ್ತಪ್ಪ, ನಮ್ಮ DC ಅವ್ರ ಹಿಂಬಲ್ಲಿ ಮಾತಾಡ್ತೇನೆ ಅವ್ರು ಏನು ಮಾತಾಡಿರೋ ಬಿಟ್ರೆ ನಮ್ಗೆ ಗೊತ್ತು. 3,500 ರೂಪಾಯಿ ಕೊಡೋ ಮಟ್ಟ ನಾವು ಧರಣಿ ಕುಂದ್ರನ್ನ, ತಾಲೂಕು ಕುಂದ್ರರು, ಜಿಲ್ಲಾ ಕುಂದ್ರರು. ಇನ್ನು ಮುಂದೆ ಇದೇ ರೀತಿ ಹಂಗೆ ಹೋಗ್ತಿದ್ರೆ ಹೈವೇ ರೋಡ್ಗಳು ಬಂದ್ ಮಾಡ್ತಾವೆ. ನಾವು ರೋಡ್ಗಳು ಬಂದ್ ಮಾಡ್ತೇವೆ, ರಾಷ್ಟ್ರೀಯ ಹೆದ್ದಾರಿ ರೋಡ್ಗಳು ಬಂದ್ ಮಾಡ್ತಾವೆ. ನಾವು ಮನೆಯಾಗೆ ನಾವೇನಂತಂದ್ರೆ ಪ್ರತಿಯೊಂದು ರೈತರಿಗೆ ಅನುಕೂಲ ಆಗ್ಬೇಕಂತಂದ್ರೆ 3,500 ರೂಪಾಯಿ ನಮ್ಗೆ ಕೊಡಬೇಕು. ಅಂದ್ರೆ ನಾವು ಪ್ರತಿಭಟನೆ ಹಿಂತುವರು, ಇಲ್ಲಾಂದ್ರೆ ನಾವು ಸತ್ಯಾಗ್ರಹ ಮಾಡಾರನ. ಈಗ ಪ್ರತಿಯೊಂದು ತಾಲೂಕು ಜಿಲ್ಲಾದಾಗ ನಾವು ಮಾಡತ್ತೇವೆ. ಈಗ ಇನ್ನು ಹೈವೇ ರೋಡ್, ಹೆದ್ದಾರಿ ರೋಡನ್ನು ಬಂದ್ ಮಾಡಿ ನಾವು ಸ್ಟ್ರೈಕ್ ಕುಂದ್ರ ಸರ್. ಬಸವರಾಜ್ ಶಂಕರಪ್ಪ ಉಪ್ಪಾರ, ಜೋಲಾಪುರ, ಕೋಡಿಹಳ್ಳಿ ಬನ ರೈತ ಸಂಘ ಹಸಿರು ಸೇನೆ ಮಾಡತ್ತಾರೆ. ಎಲ್ಲ ಕಡೆ ಹೋರಾಟ ರೈತರು ಎಲ್ಲರೂ ಮಾಡ್ತಾರ. ಪ್ರತಿಯೊಂದು ಹಳ್ಳಿಯಾಗ ಮಾಡತ್ತಾರ, ಪ್ರತಿಯೊಂದು ತಾಲೂಕಾಗ ಮಾಡತ್ತಾರ, ಪ್ರತಿಯೊಂದು ಜಿಲ್ಲಾದಾಗೂ ಮಾಡತ್ತಾರ. ಎಲ್ಲರೂ ಪ್ರತಿಯೊಂದು ಸಂಘಟನೆ ಅದಾರ. ಎಲ್ಲ ಈಗ ನಮ್ದು ರಕ್ಷಣಾ ವೇದಿಕೆ ಇರಲಿ, ಯಾವುದೋ ಒಂದು ಸಂಘಟನೆ ಇರಲಿ, ಅವ್ರು ಬಂದು ನಮಗೆ ಇದು ಮಾಡತ್ತಾರೆ, ಬೆಂಬಲ ಕೊಡತ್ತಾರೆ. ನನ್ನ ಹೆಸರು ವಿಜಯ್ ಆಮಟೂರ್ ಅಂತ. ಕರ್ನಾಟಕ ರಾಜ್ಯ ಹಸಿರು ಸೇನೆಯಲ್ಲಿ ನಾವೊಂದು ಸಂಘಟನೆ ಒಳಗೆ ಇರುವಂಥ ಒಂದು ಸಾಮಾನ್ಯ ರೈತರು. ಆದ್ರೆ ಇವತ್ತಿನ ದಿವಸ ಇಲ್ಲಿ ನೀವು ನೋಡಿರ್ಬೋದು, ಗುರ್ಲಾಪುರದಲ್ಲಿ ಸತತವಾಗಿ ರಾತ್ರಿ ಮತ್ತು ಹಗಲು ಎನ್ನದೆ, ಮಳೆ ಬಿಸಿಲು ಎನ್ನದೆ 6 ದಿವಸದಿಂದ, ಅದೇ ರೀತಿ ನಿನ್ನೆ ಒಬ್ಬ ರೈತ ವಿಷವನ್ನು ಕೂಡ ಕುಡ್ದಾನೆ. ಆದರೂ ಕೂಡ ಯಾವುದೇ ಫ್ಯಾಕ್ಟ್ರಿ ಮಾಲೀಕರು ಹಾಗೂ ಯಾರ ಒಂದು ಸಂಬಂಧಪಟ್ಟಂಥ ಸಕ್ಕರೆ ಸಚಿವರಾಗಲಿ, ಶಿವಾನಂದ ಪಾಟೀಲ್ರಾಗಲಿ, ಯಾರೂ ಕೂಡ ಬಂದ ನಮ್ಮ ಮುಷ್ಕರಕ್ಕೆ ಬೆಂಬಲ ಕೊಡ್ತಾಯಿಲ್ಲ. ಆದ ಕಾರಣ ನಾವೆಲ್ಲರೂ ಕೂಡಿ ತಾಲೂಕು ಮಟ್ಟದಲ್ಲಿ ಒಂದು ಹೋರಾಟಗಳನ್ನು ಮಾಡ್ಬೇಕಂಥೇಳಿ ಇವತ್ತಿನ ದಿವಸ 2 ದಿವಸ ಆಯಿತು ಬೈಲಹೊಂಗಲದಲ್ಲಿ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ಇವತ್ತು ಕೂಡ ನಾವು ಒಂದು 7-8 ಜನ ರೈತರು ಏನು ಡಿಸೈಡ್ ಮಾಡಿದ್ರಪ್ಪ ಅಂತಂದ್ರೆ ಉಪವಾಸ ಸತ್ಯಾಗ್ರಹವನ್ನು ಮಾಡ್ಬೇಕಂಥೇಳಿ ನಾವೊಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಆದ ಕಾರಣ ನಮಗೆ ನಿಜವಾಗಿಯೂ ನಾವು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಕೊಟ್ಟು ನಮಗೊಂದು ನಮ್ಮ ರೈತ ಕುಲಕ್ಕೆ ಒಂದು ಅನುಕೂಲ ಮಾಡಲಿ ಅಂಥೇಳಿ ನಾವು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ.